भाई ये परेशान हो गया जो बजाज कंपनी से गाड़ी ली थी। आग लगा रहा है भाई साहब, गाड़ी को चला दिया है। ಗುರು ನಿಮಗೆ ತಮ್ನೇಲ್ ಟೈಟಲ್ ನೋಡಿ ಗೊತ್ತಾಗಿರುತ್ತೆ ಏನು ಸೀನ್ ಅಂತ. ಅಲ್ಲ ಸ್ನೇಹಿತರೆಲ್ಲರಿಗೂ ಇನ್ನೊಂದು ಹೊಸ ಬ್ಲಾಗ್ಗೆ ವೆಲ್ಕಮ್. ಇವತ್ತು ಏನಪ್ಪ ವಿಷಯ ಅಂದರೆ, ನಿನ್ನೆ ಒಂದು ವಿಡಿಯೋ ನೋಡಿದೆ ಗುರು ಇನ್ಸ್ಟಾಗ್ರಾಮಲ್ಲಿ, ಫುಲ್ಲು ವೈರಲ್ ಆಗ್ತೈತೆ ವಿಡಿಯೋ. ಅದು ಅಂದರೆ ಬಜಾಜು ಎಲೆಕ್ಟ್ರಿಕ್ ಆಟೋ ಸುಟ್ಟಿರೋದು ಪೆಟ್ರೋಲ್ ಹಾಕಿ. ಇದು ವಿಷಯ ಏನಂತ ನನಗೆ ಡೀಟೇಲಾಗಿ ಅಷ್ಟೊಂದು ಗೊತ್ತಿಲ್ಲ. ನನಗೆ ಗೊತ್ತಿರೋ ಪ್ರಕಾರ ನಾನು ಹೇಳ್ತೀನಿ ನೋಡಿ ಏನು ಸೀನ್ ಅಂತ. ಎಲೆಕ್ಟ್ರಿಕ್ ಆಟೋ ಒಂದು ಇಸ್ಕೊಂಡಿರ್ತಾರೆ. ಅದು ಎಲೆಕ್ಟ್ರಿಕ್ ಆಟೋ ಇಸ್ಕೊಂಡ್ಮೇಲೆ ಅವ್ರಿಗೆ ಚೆನ್ನಾಗಿರುತ್ತೆ, ಚೆನ್ನಾಗೆಲ್ಲ ಆಲ್ಟ್ರೇಷನ್ ಮಾಡಿ ಚೆನ್ನಾಗೆಲ್ಲ ಓಡಿಸ್ತಾನೆ ಇರ್ತಾರೆ. ಗಾಡಿ ನೋಡ್ಬೋದು ನೀವು ಹೆಂಗೈತೆ ಅಂತೇಳಿ. ಗಾಡಿ ಶೋಕಿ ಮಾಡೋಕ್ಕೆ ರೆಡಿ ಮಾಡಿಸವನೆ ಎಲೆಕ್ಟ್ರಿಕ್ ಆಟೋ, ಅದು ಬೇರೆ ಪೆಟ್ರೋಲ್ ಹಾಕಿ ಹೆಂಗೆ ಸುಡ್ತಾವನೆ ಅಂತ ಅವನಿಗೆ ನೆಕ್ಸ್ಟ್ ಬೇಜಾರಾಗಿರ್ಬೇಕು. ಅಷ್ಟು ಆ ರೇಂಜಿಗೆ ಪೆಟ್ರೋಲ್ ಹಾಕಿ ಸುಡ್ತಾವನೆ ಅಂದರೆ ಎಲ್ಲ ಪ್ಲ್ಯಾನಲ್ಲೇ ಬಂದಿರೋದು ಅವನು ಸುಡಬೇಕಂತಾನೆ. ಏನೋ ಶೋರೂಮಲ್ಲೇನೋ ಪ್ರಾಬ್ಲಮ್ ಐತೆ, ರೇಂಜ್ ಕೊಡ್ತಾ ಇಲ್ಲ, ಮತ್ತು ಗಾಡಿ ಏನೋ ಪ್ರಾಬ್ಲಮ್ ಐತೆ ಅಂತ ಹೇಳೋರತ್ತೆ. ಬಟ್ ಅವರು ಬಜಾಜ್ ಕಂಪ್ನಿಯವರು ಏನೂ ಸಾರ್ಟ್ ಔಟ್ ಮಾಡಿಕೊಟ್ಟಿಲ್ಲ. ಅದು ಅವನಿಗೆ ಬೇಜಾರಾಗ್ಬಿಟ್ಟೈತೆ. ಗಾಡಿ ಏನಪ್ಪ ಇಷ್ಟೆಲ್ಲ ದುಡ್ಡು ಕೊಟ್ಟು ಇವನು ರೆಡಿ ಮಾಡಿಕೊಡ್ತಾ ಇಲ್ಲ ಏನು ಅಂತೇಳಿ ಏನು ಮಾಡೋನೆ, ಪೆಟ್ರೋಲ್ ಹಾಕಿ ಹಂಗೆ ಸುಟ್ಟಾಕ್ಬಿಟ್ಟವನೆ. ಅದರಲ್ಲಿ ನಾನು ಕೇಳಿದ ಪ್ರಕಾರ ಏನಂದರೆ ಸೀನು, ಗಾಡಿ ರೇಂಜ್ ಕೊಡ್ತಾ ಇರಲಿಲ್ಲಂತೆ. ಮತ್ತು ಇನ್ನೊಂದೇನೆಂದರೆ ಇದು ಗಾಡಿ ಅವಾಗವಾಗ ಪ್ರಾಬ್ಲಮ್ ಕೊಡ್ತಾ ಇತ್ತಂತೆ. ಆ ಪ್ರಾಬ್ಲಮ್ ಅವರು ಸಾರ್ಟ್ ಔಟ್ ಮಾಡಿಲ್ಲ. ಅದಕ್ಕೆ ಅವನೇನು ಮಾಡವನೆ, ಡೈರೆಕ್ಟ್ ಬಜಾಜು ಶೋರೂಮ್ ಹತ್ರನೇ ಹೋಗವನೆ. ನೋಡ್ಬೋದು ನೀವು, ಡೈರೆಕ್ಟ್ ಬಜಾಜ್ ಶೋರೂಮ್ ಹತ್ರನೇ ಹೋಗ್ಬಿಟ್ಟು ಏನು ಮಾಡವನೆ, ಎಲ್ಲ ಪೆಟ್ರೋಲ್ ಎಲ್ಲ ಈಸ್ಕೊಂಡೋಗಿ ಡೈರೆಕ್ಟ್ ಬಜಾಜ್ ಶೋರೂಮ್ ಮುಂದೆನೇ ನಿಲ್ಲಿಸಿ ಪೆಟ್ರೋಲ್ ಹಾಕಿ ಅಲ್ಲೇ ಸುಟ್ಬಿಟ್ಟವನೆ. ಅಲ್ಲ ಗುರು, ಅಷ್ಟೊಂದೆಲ್ಲ ಈಸ್ಕೊಂಡು ಅಷ್ಟೆಲ್ಲ ಖರ್ಚು ಮಾಡಿಬಿಟ್ಟು ಅವನು ಸುಟ್ಟವನೆ ಅಂದರೆ ಅವನೇನು ಮೆಂಟ್ಲ ಸುಮ್ಮನೆ ಸುಟ್ಟೋದಕ್ಕೆ. ಏನಾದರೂ ಪ್ರಾಬ್ಲಮ್ ಇದ್ದೇ ಇರುತ್ತಲ್ಲ. 3.5 ಲಕ್ಷ ಗುರು ಗಾಡಿದು. EMI ಹೋದರೆ ಏನು ಆಲ್ಮೋಸ್ಟು 4 ಲಕ್ಷ ಮೇಲೆ ಆಗಿಬಿಡುತ್ತೆ. ಹೊಸ ಗಾಡಿ 3.5 ಲಕ್ಷ ಐತೆ ಬಜಾಜ್ದು ಎಲೆಕ್ಟ್ರಿಕ್ ಆಟೋ. ಬಟ್ ಏನು ಪ್ರಾಬ್ಲಮ್ ಅಂತ ಅದೇ ಅವನಿಗೆ ಹೇಳೋಣ, ಈ ಥರ ಪ್ರಾಬ್ಲಮ್ ಆಗೈತೆ, ಸಾರ್ಟ್ ಔಟ್ ಮಾಡಿಲ್ಲ ನಮಗೆ ಅಂತೇಳಿ. ಬಟ್ ಅಷ್ಟೆಲ್ಲ ಖರ್ಚು ಮಾಡಿ ಅಷ್ಟೆಲ್ಲ ಇದು ಮಾಡ್ಕೊಂಡ್ಮೇಲೆ ಹಂಗೆಲ್ಲ ಸುಟ್ಟಿದ್ರೆ ಅವ್ನಿಗೆ ಎಷ್ಟೊಂದು ಬೇಜಾರಾಗಿರುತ್ತೆ ಹೇಳಿ. ಅದರಿಂದನೇ ಅವನು ಪೆಟ್ರೋಲ್ ಎಲ್ಲ ಹಾಕಿ ಪ್ಲ್ಯಾನ್ ಎಲ್ಲ ಮಾಡ್ಕೊಂಡು ಪೆಟ್ರೋಲ್ ಎಲ್ಲ ಈಸ್ಕೊಂಡೋಗಿ ಬಜಾಜ್ ಶೋರೂಮ್ ಮುಂದೆ ಸುಟ್ಟವನಲ್ಲ, ಅದಕ್ಕೆ ಮೆಚ್ಕೋಬೇಕು. ಈ ಎಲೆಕ್ಟ್ರಿಕ್ ಸ್ಕೂಟರ್ ಐತೆ ಗೊತ್ತಾ, ಓಲಾದು, ಸೇಮ್ ಆ ಥರ ಆಗ್ಬಿಟ್ಟೈತೆ ಅನ್ಸುತ್ತೆ ಬಜಾಜ್ದು. ಬಟ್ ಅಂದರೆ ನಾನು ನೋಡಿರೋ ಪ್ರಕಾರ ಎಲೆಕ್ಟ್ರಿಕ್ಕು ಬಜಾಜ್ ಆಟೋ ಸುಟ್ಟಿರೋದು ಇದು ಒಂದೇದೋ 2 ವಿಡಿಯೋನ ನೋಡ್ತಾ ಇರೋದು. ಇದ್ರ ಬಗ್ಗೆ ನೀವೇನಂತೀರ ಒಂದು ಕಮೆಂಟ್ ಹಾಕಿರಿ. ಬಟ್ ನನಗೆ ತುಂಬ ಬೇಜಾರಾಯಿತು ಗುರು. ಇದು ವಿಡಿಯೋ ನಿನ್ನೆ ನೋಡ್ತಾ ಇದ್ದೆ ಇನ್ಸ್ಟಾದಲ್ಲಿ, ಫುಲ್ ವೈರಲ್ ಆಗ್ತಾಯಿತ್ತು. ಇದನ್ನು ನೋಡಿ ನಂಗೆ ತುಂಬ ಬೇಜಾರಾಗೋಯ್ತು ಸೀರಿಯಸ್ ಆಗಿ. ಅಲ್ಲ ಗುರು, ಅವ್ನು ಅಷ್ಟೊಂದು ಕಷ್ಟ ಬಿದ್ದು ಅಷ್ಟೊಂದು ಶೋಕಿ ಮಾಡೋಕ್ಕೆಲ್ಲ ಈಸ್ಕೊಂಡ್ಮೇಲೆ ಗಾಡಿನ ಆ ರೇಂಜಿಗೆ ಪೆಟ್ರೋಲ್ ಹಾಕಿ ಸುಡ್ತಾವನೆ ಅಂದರೆ ಅವ್ನಿಗೇನು ಮೆಂಟ್ಲ? ಸುಮ್ಮನೆ ಯಾರಾದರೂ ಸುಡ್ತಾರಾ? ಪ್ರಾಬ್ಲಮ್ ಇದ್ರೆ ತಾನೇ ಸುಡ್ತಾರೆ. ಈ ಬಜಾಜ್ ಶೋರೂಮ್ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಗಾಡಿ ಕೊಟ್ಟ ಮೇಲೆ ಕರೆಕ್ಟಾಗಿ ಮೈಂಟೈನ್ ಮಾಡಬೇಕು. ಈ ನೋಡಿ LPG ಗಾಡಿಗಳು CNG ಗಾಡಿಗಳು ಹೆಂಗೈತೆ ಹೇಳೋದೇನೆಂದರೆ, ಗಾಡಿ ಕೊಟ್ಟ ಮೇಲೆ ಕರೆಕ್ಟಾಗಿ ಮೇಂಟೈನ್ ಮಾಡಬೇಕು, ಸರ್ವಿಸ್ ಕರೆಕ್ಟಾಗಿರಬೇಕು. ಸುಮ್ಮನೆ ಎಲೆಕ್ಟ್ರಿಕ್ ಅಂತ ಹೇಳ್ತಾರಲ್ಲ, ಸುಮ್ಮನೆ ಈಸ್ಕೊಟ್ಮೇಲೆ ನಾವೇ ಅನುಭವಿಸೋದು. ಅವ್ರು ಹೇಳ್ತಾರೆ, ಪ್ರಮೋಷನ್ ಮಾಡಿಬಿಡ್ತಾರೆ ವೀಡಿಯೋಗಳೆಲ್ಲ, ಹೆಂಗೈತೆ ಗಾಡಿ ಹಿಂಗೈತೆ ಅಂತೇಳಿ. ಅದನ್ನು ಗಾಡಿ ಈಸ್ಕೊಳೋದು ನಾವೇ ಅನುಭವಿಸ್ಬೇಕು. ಅದಕ್ಕೆ ಹೇಳೋದೇನೆಂದರೆ, ನೀವು ಈಸ್ಕೊಳೋಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ಈಸ್ಕೊಳ್ಳಿ. ಬಟ್ ಆ ವಿಡಿಯೋ ನೋಡಿದ್ಮೇಲೆ ಭಾಳ ನಂಗೆ ಬೇಜಾರಾಗೋಯ್ತು ಗುರು. ಅಲ್ಲ, 3.5 ಲಕ್ಷ ಕೊಟ್ಟು ಈಸ್ಕೊಂಡವನೆ, ಸುಡ್ತಾವನೆ ಅಂದರೆ ಎಷ್ಟೊಂದು ಬೇಜಾರಾಗುತ್ತೆ ಹೇಳಿ. ಬಟ್ ಏನು ಮಾಡೋಕ್ಕಾಗಲ್ಲ, ಈ ಥರ ಪರಿಸ್ಥಿತಿ ಐತೆ. ಅದಕ್ಕೆ ನಾನು ಹೇಳೋದೇನೆಂದರೆ, ನೀವು ಈಸ್ಕೋಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ನೋಡ್ಕೊಂಡು ಈಸ್ಕೊಳ್ಳಿ. ಬಟ್ ನನಗಂತೂ ಈ ಬಜಾಜ್ ಅವ್ರ ಮೇಲೆ ತುಂಬ ಬೇಜಾರಾಗೋಯ್ತು. ಅಲ್ಲ, ಈ ಗಾಡಿ 3.5 ಲಕ್ಷ ಗಾಡಿ ಕೊಟ್ಟವ್ರೆ, ಅದನ್ನು ಹೆಂಗೆ ಸರ್ವಿಸ್ ಕೊಡಬೇಕು ಏನಂತ ಅವ್ರಿಗೂ ಒಂದು ನಾಲೆಜ್ ಇಲ್ಲ ಅನ್ಸುತ್ತೆ. ಅಲ್ಲ, ಅವನು ಅಷ್ಟೊಂದು ಕಿತ ಹೋಗಿ ಕೇಳಿರ್ತಾನೆ ಗುರು. ಅವನು ಏನು ಒಂದೇ ಒಂದು ಕಿತ ಹೋಗ್ಬಿಟ್ಟು ಕೇಳ್ಬಿಟ್ಟು ಸುಟ್ಟಾಕ್ಬಿಡಲ್ಲ. ಯಾವನು ಹೋಗಿ ಕೇಳಿರ್ತಾನೆ. ಅವರು ರೆಸ್ಪಾನ್ಸ್ ಕರೆಕ್ಟಾಗಿರಲ್ಲ, ಎಲ್ಲ ಮಾಡಿರ್ತೀನಿ ಅಂತೇಳಿ ಅವ್ರಿಗೆ ದೌಳಿರತ್ತೆ. ಈ ಸರ್ವಿಸ್ ಅವ್ರದ್ದೇ ಸಿಕ್ಕಾಪಟ್ಟೆ ಹಿಂಸೆ. ಗಾಡಿ ಮಾತ್ರ ಕೊಟ್ಬಿಡ್ತಾರೆ, ಈ ಸರ್ವಿಸ್ ಅವರು ಕರೆಕ್ಟಾಗಿ ಸರ್ವಿಸ್ ಮೇಂಟೈನ್ ಮಾಡಲ್ಲ. ಅದೊಂದು ಬೇಜಾರು. ಬಟ್ ಈ ಥರ ಅವ್ನು ಮಾಡಿದ್ದು ಒಳ್ಳೇದಾ ಕೆಟ್ಟ ಏನಂತ ನೀವು ಕಮೆಂಟ್ ಹಾಕಿರಿ. ಬಟ್ ಆ ಎಮ್ಮ ಅಳ್ಳೋದು ನೋಡಿದ್ರೆ ನಂಗೆ ಬೇಜಾರಾಗೋಯ್ತು ಗುರು. ಹೆಂಡ್ತಿ ಅನಿಸುತ್ತೆ ಎಮ್ಮ, ಪಕ್ಕದಲ್ಲಿ ಅಳ್ತಾರೆ ನೋಡಿ. ನನಗೆ ಅದನ್ನು ನೋಡಿ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು ಸೀರಿಯಸ್ ಆಗಿ ನನಗೆ.
ಅಳ್ತಾವಳೆ ಎಮ್ಮ ಪಾಪ. ಬಟ್ ಅವನಿಗೆ ಎಷ್ಟು ಬೇಜಾರಾಗಿರ್ಬೇಕು, ಆ ರೇಂಜಿಗೆ ಸುಡ್ತಾವನೆ ಅಂದರೆ ಎಷ್ಟೊಂದು ಬೇಜಾರಾಗಿರ್ಬೇಕು. ನನಗೆ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು ನನಗೂ ಒಂದು ಕಡೆ. ಇದ್ರ ಬಗ್ಗೆ ನೀವೇನಿಂತೀರ ಒಂದು ಕಮೆಂಟ್ ಹಾಕಿರಿ. ಸುಟ್ಟಾಗ್ಬಿಟ್ಟವನೆ. ಸೀನ್ ಬಂದ್ಬಿಟ್ಟು ಇಷ್ಟೇ ಸಿಂಪಲ್ಲಾಗಿ ಶೋರೂಮ್ ಹತ್ರ ಹೋಗಿ ಅವನು ಕಂಪ್ಲೇಂಟ್ ಮಾಡೋನೆ, ಈ ಥರ ಐತೆ ಪ್ರಾಬ್ಲಮ್ ಅಂತೇಳಿ. ಅವರು ಏನು ರೆಸ್ಪಾನ್ಸ್ ಕರೆಕ್ಟಾಗಿ ಅವ್ನು ಕೊಟ್ಟಿಲ್ಲ. ಅವ್ನ ಕೆಲಸ ಮಾಡಿದ್ರೂ ಅವ್ನಿಗೇನು ಅದ್ರಟ್ ಆಗಿಲ್ಲ ಪ್ರಾಬ್ಲಮ್ಮು. ಅದರಿಂದ ಅವನೇನು ಮಾಡವನೆ, ಹೋಗಿ ಹಿಂಗೆ ಕೇಳ್ಕೊಂಡವನೆ. ಅವ್ರು ರೆಸ್ಪಾನ್ಸ್ ಕೊಟ್ಟಿಲ್ಲ ಅವ್ನಿಗೆ. ಅವ್ರು ಹೇಳಿರೋ ಪ್ರಾಬ್ಲಮ್, ಅವ್ನಿಗೆ ಬಂದಿರೋ ಪ್ರಾಬ್ಲಮ್ ಎಲ್ಲ ಅವ್ರಿಗೆ ಸಾರ್ಟ್ ಔಟ್ ಮಾಡಿಕೊಟ್ಟಿಲ್ಲ ಬಜಾಜ್ ಅವರು. ಅಲ್ಲ, ಇಷ್ಟು ದೊಡ್ಡ ಬ್ರ್ಯಾಂಚ್ ಐತೆ ಅವ್ರದ್ದು, ಎಷ್ಟು ದೊಡ್ಡದೈತೆ. ನಂಬರ್ 1 ಇರೋದು ಅವ್ರದ್ದೇನೆ ಇವಾಗ. ಆಲ್ ಓವರ್ ಇಂಡಿಯಾ ಬಿಟ್ಟು ಈಚೆನೂ ಬಜಾಜ್ ಅವ್ರದ್ದೇನೆ ಇರೋದು ಜಾಸ್ತಿ. ಈ ಥರ ಸುಟ್ಟವ್ರು ಅಂದರೆ ಸಿಕ್ಕಾಪಟ್ಟೆ ಬೇಜಾರಾಯ್ತು ನನಗೆ. ಎಕ್ಸ್ಪೆಷಲಿ ಅದು ಎಲೆಕ್ಟ್ರಿಕ್ ಆಟೋ ಬಜಾಜ್ದಲ್ವಾ, ಬೇರೆದಾದ್ರೂ ಪರವಾಗಿಲ್ಲ, ಬ್ರ್ಯಾಂಚ್ ಅವ್ರದ್ದು ಇಲ್ಲ ಅನ್ಕೋಬೋದು. ಬಟ್ ಬಜಾಜ್ದೇ ಈ ಥರ ಆಯಿತು ಅಂದರೆ ಎಷ್ಟೊಂದು ಬೇಜಾರಾಗುತ್ತೆ ಹೇಳಿ. ಆಲ್ಮೋಸ್ಟ್ ಎಲ್ಲರದು ಜಾಸ್ತಿ ಅಂದರೆ ಬಜಾಜ್ ಆಟೋಗಳೇ ಇರೋದು. ಈ ಥರ ಪ್ರಾಬ್ಲಮ್ ಆಯಿತು ಅಂದರೆ ಏನು ಮಾಡೋದು ಹೇಳಿ. ಬಟ್ ಎಲ್ಲ ಗಾಡಿಗಳು ಆ ಥರ ಪ್ರಾಬ್ಲಮ್ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ, ಕೆಲವೊಂದು ಗಾಡಿಗಳು ಬರುತ್ತೆ. ಎಕ್ಸ್ಪೆಷಲಿ ಎಲೆಕ್ಟ್ರಿಕ್ ಆಟೋಗಳು ಏನು ಗೊತ್ತಾ, ಏನಾದರೂ ಇನ್ ಕೇಸ್ ರಿಪೇರ್ ಆಯ್ತು ಅಂದ್ರೂ ನಾವು ಸರ್ವಿಸ್ ಸೆಂಟ್ರಿಗೆ ಹೋಗ್ಬೇಕು. ಬಜಾಜ್ ಅವ್ರ ಸರ್ವಿಸ್ ಸೆಂಟ್ರಿಗೆ ಹೋಗ್ಬೇಕು. ನಾವು ಲೋಕಲಲ್ಲಿ ಮಾಡಿಸ್ತೀವಂದರೆ ಎಲೆಕ್ಟ್ರಿಕ್ ಆಟೋ ಮಾಡೋಕ್ಕಾಗಲ್ಲ. ಅದೊಂದು ಈ LPG CNG ಆದರೆ ಏನೋ ಮಾಡ್ಬೋದು ಗುರು. ನಾವೇ ಹೋಗ್ಬಿಟ್ಟು ಎಲ್ಲಾದರೂ ಮಾಡ್ಕೊತೀವಿ ಅಂದರೆ, ನಾವೇ ಏನಾದರೂ ರಿಪೇರ್ ಆಯ್ತು ಅಂದರೆ ನಾವೇ ಮಾಡ್ಕೋಬೋದು. ಎತ್ಕೊಂಡೋಗಿ ಥರ್ಡ್ ಪಾರ್ಟಿ ಗ್ಯಾರೇಜ್ಗಳಿರುತ್ತಲ್ಲ, ಅಲ್ಲೋಗಿ ಎತ್ಕೊಂಡೋಗಿ ಕೊಟ್ಟರು ಅವರು ಮಾಡಿಕೊಡ್ತಾರೆ. ಬಟ್ ಈ ಎಲೆಕ್ಟ್ರಿಕ್ ಆಟೋಗಳು ಬಂದ್ಬಿಟ್ಟು ಹೆಂಗಂದರೆ ಅದೊಂಥರ ಸೈಕ್ ಆಟೋ ಅದು. ನಾವು ಕೈಯಲ್ಲಿ ಆಗಲ್ಲ ಏನು ಮಾಡೋಕ್ಕೂ. ಎತ್ಕೊಂಡೋಗಿ ಶೋರೂಮಲ್ಲೇ ಬಿಡಬೇಕು. ಯಾಕಂದರೆ ಎಲ್ಲ ಫುಲ್ ವೈರಿಂಗು ಅದು ಇದು, ಹಾಲು ಮೂಳು ಮಣ್ಣು ಎಲ್ಲ ಅದು ಇದು ಇರುತ್ತೆ. ಬಟ್ ಈ CNG LPG ಬಂದ್ಬಿಟ್ಟು ಆ ಥರ ಅಲ್ಲ. ಇನ್ ಕೇಸ್ ಏನಾದರೂ ಪ್ರಾಬ್ಲಮ್ ಆಯ್ತು ಅಂದರೆ ಲೋಕಲ್ ಗ್ಯಾರೇಜಲ್ಲಿ ಹೋಗಿ ಚೆಕ್ ಮಾಡಿಸ್ಕೊಂಡು ನಾವೇ ರೆಡಿ ಮಾಡ್ಕೋಬೋದು. ಎಲೆಕ್ಟ್ರಿಕ್ ಆಟೋ ಇಸ್ಕೊಳ್ಳೋದು ಏನಕ್ಕೆ ಅಂದರೆ ಝೀರೋ ಮೇಂಟೆನೆನ್ಸ್ ಅಂತ ಇಸ್ಕೊಬಿಡ್ತಾರೆ. ಬಟ್ ಅಂದರೆ ಹಂಗೆ ಇರುತ್ತೆ, ಏನಾದರೂ ರಿಪೇರಿ ಆಯ್ತು ಅಂದ್ರೂ ಹಂಗೆ ಪ್ರಾಬ್ಲಮ್ ಆಗುತ್ತೆ. ಎಲೆಕ್ಟ್ರಿಕ್ ಆಟೋಗಳನ್ನ ಒಂಥರ ನಂಬಕ್ಕೆ ಹೋಗ್ಬಾರ್ದು ಗುರು. ಅದೊಂಥರ ಸೈಕ್ ಗಾಡಿಗಳವು, ಯಾವಾಗ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ನಮ್ಮ ಪ್ರಕಾರ ಎಲೆಕ್ಟ್ರಿಕ್ ಹೋಗೋದು ವರ್ತಿಲ್ಲ ಗುರು. ಏನಂದರೆ ಪ್ರಾಬ್ಲಮ್ ಆಯ್ತು ಅಂದರೆ ಸಿಕ್ಕಾಪಟ್ಟೆ ಹಿಂಸೆ. ಏನೂ ಪ್ರಾಬ್ಲಮ್ ಆಗಿಲ್ಲ ಅಂದರೆ ಪರವಾಗಿಲ್ಲ, ಪ್ರಾಬ್ಲಮ್ ಆಯಿತು ಅಂದರೆ ಹಿಂಸೆ. ಈ LPG CNG ಒಂಥರ ಏನೋ ಪ್ರಾಬ್ಲಮ್ ಆಗಲಿ ಲೋಕಲ್ ಗ್ಯಾರೇಜಲ್ಲಿ ಹೋಗಿ ಮಾಡಿಸ್ಕೊಂಡು ಯೂಸ್ ಮಾಡ್ಕೋಬೋದು. ಬಟ್ ಎಲೆಕ್ಟ್ರಿಕ್ ಆ ಥರ ಅಲ್ಲ. ಇದ್ರ ಬಗ್ಗೆ ನೀವೇನಂತೀರ ಒಂದು ಕಮೆಂಟ್ ಹಾಕಿರಿ. ಅವನು ಸುಟ್ಟಿರೋದು ನೋಡಿ ನನಗೆ ಸಿಕ್ಕಾಪಟ್ಟೆ ಬೇಜಾರಾಯಿತು. ಸರಿನಾ? ಏನು ನಮ್ಮ ಬೆಂಗಳೂರಲ್ಲಿ ಈ ಥರ ಘಟನೆಗಳು ಯಾವುದೂ ನಡೀತಾ ಇಲ್ಲ ಇತ್ತೀಚೆಗೆ. ಮೊದಲಿತ್ತು, ಇವಾಗೆಲ್ಲ ಕವರ್ ಮಾಡ್ತಾವ್ರೆ. ಯಾಕಂದರೆ ಅದೆಲ್ಲ ಮೈನ್ ಬ್ರ್ಯಾಂಚು ಬಜಾಜ್ ಎಲ್ಲ ಎಲ್ಲದಕ್ಕಿಂತ ಇದು. ಅದಕ್ಕೇನೇನು ಮಾಡ್ತಾವ್ರೆ, ಎಲ್ಲ ಬೆಂಗಳೂರಲ್ಲಿ ಆ ಥರ ಯಾವುದೂ ಇಲ್ಲ. ಈ ಬೇರೆ ಊರುಗಳಲ್ಲಿ, ಬೇರೆ ಸ್ಟೇಟ್ಗಳಲ್ಲಿ ಆ ಥರ ಘಟನೆ, ಆ ಥರ ಸೀನ್ಗಳು ನಡೀತೈತೆ. ಇದ್ರ ಬಗ್ಗೆ ನೀವೇನಂತೀರ ಒಂದು ಕಮೆಂಟ್ ಹಾಕಿರಿ. ಮತ್ತು ನಿಮ್ಮ ಹತ್ರ ಏನಾದರೂ ಎಲೆಕ್ಟ್ರಿಕ್ ಆಟೋ ಇದ್ದರೆ ನಿಮ್ಗೇನು ಪ್ರಾಬ್ಲಮ್ ಆಗುತ್ತೆ ಏನಂತ ಒಂದು ಕಮೆಂಟ್ ಹಾಕಿರಿ. ಸರಿನಾ? ನಮ್ಮ ಜನಗೂ ಗೊತ್ತಾಗುತ್ತೆ ಇಸ್ಕೋಬಾರ್ದ ಅಂತೇಳಿ. ನಾನು ಆದರೆ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಎಲೆಕ್ಟ್ರಿಕ್ ಆಟೋ ಎಲ್ಲಾದರೂ ಸಿಕ್ಕಿದಾಗ ಬಜಾಜ್ದು. ನೋಡೋಣ ಇನ್ನು ಏನೇನು ಸೀನ್ಗಳಾಗತ್ತೆ ಅಂತೇಳಿ. ಇದ್ರ ಬಗ್ಗೆ ನೀವೇನಂತೀರೋ ಒಂದು ಕಮೆಂಟ್ ಹಾಕಿರಿ. ಈ ವಿಡಿಯೋ ಹೆಂಗೈತೆ ಏನಂತ ಒಂದು ಕಮೆಂಟ್ ಹಾಕಿರಿ. ಸರಿನಾ? ಇದರಲ್ಲಿ ಏನಾದರೂ ನಮ್ಮ ಪಾಯಿಂಟ್ ಬಿಟ್ಟಿದ್ರೆ ದಯವಿಟ್ಟು ಕೆಳಗೆ ಕಮೆಂಟ್ ಹಾಕಿರಿ. ಇಷ್ಟು ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ. ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ನೀವೇ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿನಾ? ಓಕೆ, ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಸರಿನಾ? ಬಾಯ್. देखो लेडीज का रो रो के बुरा हाल है, सुनने होने के बाद में देखो आप